ಯಾಕೆಂದ್ರೆ ಇದು ಈಗ ನಾವು ಹಿಂದೆ ಮಾಡಿದ್ದು ಅಂತ ಅವರೆಲ್ಲ ಬಿಟ್ಟಿದಾರಲ್ಲ, ನೀವು ಬಿಡಿ, ಆಸ್ ಸಿಂಪಲ್ ಆಸ್ ದಟ್. ಮತ್ತ್ಯಾಕೆ ರೆಡ್ ಝೋನಿಗೆ ತಂದು ಇಟ್ಟೋದ್ರು ಕಾಂಗ್ರೆಸ್ JDS ನವರು ಅಂತ ಪ್ರಶ್ನೆ ಕೇಳ್ತಾರೆ ಡಾಕ್ಟರ್. ಇವಾಗ ರೆಡ್ ಝೋನ್ ಯಾಕೆ ಮಾಡ್ಬಿಟ್ರಿ, ನೀವು ತೆಗೆದು ಬಿಡ್ಬೇಕಿತ್ತು ಅವಾಗ್ಲೇ ಅಂತ. ಅದಿಟ್ಟಿರೋದ್ರಿಂದಲೇ ಅವರು ಭೂಮಿ ಉಳ್ಕೊಂಡಿರೋದು. ಬಟ್ ಇನ್ ಕೊನೆ ಪ್ರಶ್ನೆ ನಿಮಗೆ, ಹೌದು ಬೇರೆ ಬಿಸಿ ಶೆಡ್ಯೂಲ್ ನಲ್ಲಿ ನಮಗೆ ಸ್ವಲ್ಪ ಟೈಮ್ ಕೊಟ್ಟಿದ್ರಿ ಡಾಕ್ಟ್ರೆ. ಕೊನೆ ಪ್ರಶ್ನೆ, ಅರಣ್ಯ ರೋಧನ ಆಗಿದೆ ರೈತರದ ಭಾಗದಲ್ಲಿ, ಒಬ್ಬರೇ ಅಳ್ತಾ ಇದ್ದಾರೆ, ಒಬ್ಬರೇ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜಕೀಯ ಪಕ್ಷಗಳು, ಅದರಲ್ಲೂ ವಿರೋಧ ಪಕ್ಷ ಅಂತ ಕರೆಸ್ಕೊಳ್ಳವು, ಒಂದಿನ ಶೋ ಆಫಿಗೆ ಹೋಗ್ತಾರೆ, ಒಂದಿನ ರ್ಯಾಲಿ ಅಂತ ಮಾಡ್ತಾರೆ, ಆಮೇಲೆ ಕಣ್ಣಿಗೆ ಕಾಣಿಸ್ಕೊಳ್ಳಲ್ಲ. ಅಮಾವಾಸ್ಯೆಗೆ ಹೋದ್ರೆ ಅವ್ರು ಮಾತಾಡದೆ ಇನ್ನೊಂದ್ಸಲ ಹುಣ್ಮೆಗೆ. ವಿರೋಧ ಪಕ್ಷದವ್ರು ಈಗಲಾದ್ರೂ ಅಲರ್ಟ್ ಆಗ್ಬೇಕಲ್ವಾ, ರೈತರ ಪರ ನಿಂತ್ಕೋಬೇಕಲ್ವಾ? ಏನ್ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷದವರು? ಇಂಡೈರೆಕ್ಟ್ ಆಗಿ ಒಪ್ಪಿಗೆ ಅಥವಾ ಸಮ್ಮತಿಯನ್ನ ಸೂಚಿಸ್ತಾ ಇದ್ದಾರಾ? ಇಲ್ಲ ಎಲ್ಲಾದ್ರೂ ಅದು ನಿರಂತರವಾಗಿ ನಡೀತಾ ಇದೆ. ಒಂದು ಮಧ್ಯ ದೊಡ್ಡ ಪ್ರತಿಭಟನೆ ಆಗ್ತಾ ಇದೆ. ಈ ಪ್ರತಿಭಟನೆ ಅನ್ನೋದಕ್ಕಿಂತ ಈಗ ಈ ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ಮೆಜಾರಿಟಿ ಒಪಿನಿಯನ್ ಕೊಡಬೇಕು. ಅಂಡ್ ಫಸ್ಟ್ ಆಫ್ ಆಲ್ ಟೌನ್ಶಿಪ್ ಈಸ್ ನಾಟ್ ಎ ಪ್ರಾಜೆಕ್ಟ್ ಆಫ್ ಪಬ್ಲಿಕ್ ಇಂಪಾರ್ಟೆನ್ಸ್. ಎನಿವೆ, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಿಮ್ಮ ಸಮಯವನ್ನ ನಮ್ಮ ಜೊತೆ ಕಳೆದಿದ್ದಕ್ಕಾಗಿ ಡಾಕ್ಟ್ರೆ. ಓಕೆ, ಚಂದ್ರಶೇಖರ್ ಅವರೇ, ಈ ಟೌನ್ಶಿಪ್ನ ಅಗತ್ಯತೆ ಬಗ್ಗೆ ಎಷ್ಟು ತನಕ ಮಾತಾಡ್ತಾ ಇದ್ವಿ. ಬೆಂಗಳೂರು ದೊಡ್ಡದಾಗಬೇಕು ಅಂದರೆ ಹೌದು ಟೌನ್ಶಿಪ್ ಅಗತ್ಯ ಇದೆ, ಅಭಿವೃದ್ಧಿ ಹೆಸರಲ್ಲಿ ಟೌನ್ಶಿಪ್ ಬೇಕೇ ಬೇಕು ಅಂತ ಈಗ ಆಲ್ರೆಡಿ ಶುರು ಮಾಡಿದ್ದಾರೆ. ನನಗೆ ಒಂದು ಹೇಳಿ, 80% ಜನ ಒಪ್ಕೊಳ್ದೆ 20% ಜನ ಒಪ್ಕೊಂಡ್ರೆ ಅದು ಸಕ್ಸಸ್ಫುಲ್ ಟೌನ್ಶಿಪ್ ಆಗಕ್ಕೆ ಸಾಧ್ಯನಾ? ಇದನ್ನು ಇನ್ನೊಂಥರ ನೋಡೋದಕ್ಕೆ ನಾನು ನಿಮಗೆ ಕೇಳ್ಕೊತೀನಿ. ಈಗ 2100ನೇ ಇಸ್ವಿ ಅಲ್ಲಿವರೆಗೆ ನಾವು ಯೋಚನೆ ಮಾಡಬೇಕು. ಬ್ಯಾಕ್ಗ್ರೌಂಡ್ ಇಸ್ ಫ್ಯೂಚರ್ ಯೋಚನೆ ಮಾಡಬೇಕು. ಸೊ ಅದಕ್ಕೆ ಇನ್ನು 74 ವರ್ಷ ಇದೆ. ನಾವು 74 ವರ್ಷಕ್ಕೆ ಹಿಂದೆ ಹೋದರೆ 1952 ಅಥವಾ 1951 ಹೋದರೆ ಬೆಂಗಳೂರು ಪಾಪ್ಯುಲೇಷನ್ ಅವಾಗ 7.25 ಲಕ್ಷ ಇತ್ತು. ಇವತ್ತು ಗ್ರೇಟರ್ ಬೆಂಗಳೂರು ಪಾಪ್ಯುಲೇಷನ್ ತೊಗೊಂಡ್ರೆ ನಾವು ಹೆಚ್ಚು ಕಡಿಮೆ 1,40,00,000 ಇರ್ಬೋದು. ಅಂದರೆ 20 ಪಟ್ಟು ಬೆಳೆದಿದ್ದೀವಿ. ಈಗ 1,40,00,000 ಇರುವಂಥ ಸಿಟಿ ಇನ್ನೂ 20 ಪಟ್ಟು ಬೆಳಿಬೇಕಂದ್ರೆ ಇರೋ ಜಾಗದಲ್ಲಿ ಅದು ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಸೊ ಇದಕ್ಕೆ ಅವಕಾಶ ಮಾಡಬೇಕಂದ್ರೆ ನಾವು ಇನ್ನು ಪ್ಲ್ಯಾಂಡ್ ಆ್ಯಂಡ್ ಆರ್ಗನೈಸ್ಡ್ ಮ್ಯಾನರ್ ನಾವು ಪಾಕೆಟ್ಸ್ ಆಫ್ ಲ್ಯಾಂಡ್ ಏನಿದೆ ಅದು ಫರ್ಟೈಲ್ ಇರ್ಬೋದು, ಬರ್ಡ್ ಭೂಮಿ ಇರ್ಬೋದು, ವಿ ಹ್ಯಾವ್ ನೋ ಚಾಯ್ಸ್. ಬಟ್ ಮತ್ತೆ ನಾವು ಅದನ್ನು ಬಿಡುಗಡೆ ಮಾಡಿ ಅದನ್ನು ಅಭಿವೃದ್ಧಿ ಮಾಡಬೇಕು. ಇಲ್ಲಿ ನಾನು ಕೇಳ್ತಿರೋ ಪ್ರಕಾರ ಅಥವಾ ನೋಡ್ತಿರೋ ಪ್ರಕಾರ ಟೌನ್ಶಿಪ್ ಬೇಡ ಅಂತ ಹೇಳೋರು ಕಡಿಮೆ. ಅವ್ರಿಗೆ ರೀಸೆಟಲ್ಮೆಂಟ್ ಪ್ಯಾಕೇಜ್ ಏನಿದೆ ಅದರಲ್ಲಿ ವ್ಯತ್ಯಾಸ ಇದೆ. ಈಗ ಸರ್ಕಾರದಿಂದ ಒಂದು ಅಮೌಂಟ್ ಫಿಕ್ಸ್ ಆಗಿರುತ್ತೆ, ಪರ್ಸೆಪ್ಷನ್ ಅವರು ರೈತರ ಮೈಂಡಲ್ಲಿ ಅದ್ರ ವ್ಯಾಲ್ಯೂ ಇನ್ನೊಂದಿರುತ್ತೆ. ಅಂಥ ಟೈಮ್ನಲ್ಲಿ ಈಗ ಬೇರೆ ಈಗ ನಾವು ಒಂದೇ ಅಲ್ಲ ಟೌನ್ಶಿಪ್ ಮಾಡ್ತಾ ಇರೋದು ಇಡೀ ದೇಶದಲ್ಲಿ. ತಪ್ಪಿಲ್ಲ ಅಲ್ವಾ ಸರ್? ಇವ್ರು ಕೊಡೋ 1 ಎಕರೆ ಕೊಟ್ಟು ನನ್ನ ಕೈಲಿ 1 ಸೈಟು ತಗೊಳ್ಳೋ ಯೋಗ್ಯತೆ ಇಲ್ಲ ಅಂದಾಗ ನನ್ನ 1 ಎಕರೆ ನಾನು ಯಾಕೆ ಮಾರಬೇಕು? ಸೊ ಇದಕ್ಕೆ ಉತ್ತರವನ್ನು ಬಹುಶಃ 2006ರಲ್ಲಿ ಪ್ರಾಜೆಕ್ಟ್ ಫಸ್ಟ್ ಟೈಮ್ ನೋಟಿಫೈ ಆದಾಗ ಅವ್ರಿಗೆ ಡೆವಲಪ್ ಲ್ಯಾಂಡ್ನಲ್ಲಿ ಒಂದು ಪರ್ಸೆಂಟೇಜ್ ಶೇರ್ ಮಾಡುವಂಥ ಇದು ಪ್ರಾವಿಷನ್ ಇತ್ತು. ಸೊ ಅದನ್ನೇ ನಾವು ರಿವಿಸಿಟ್ ಹಿಂದಕ್ಕೆ ಹೋದರೆ ಅದರಲ್ಲೇ ತುಂಬ ಯೋಚನೆ ಮಾಡಿದ್ದ ಇದು ಪ್ರಾಜೆಕ್ಟ್ ಅವತ್ತಿನ ದಿವಸಕ್ಕೆ. ಈಗಲೂ ಅಷ್ಟೇ ಡೆವಲಪ್ಮೆಂಟ್ ಅಂದರೆ ಒಬ್ಬರು ಅಳ್ತಾ ಇರೋದು ಮತ್ತೊಬ್ಬರು ನಗ್ತಾ ಇರೋದಲ್ಲ, ಈಕ್ವಲ್ ಪಾರ್ಟ್ನರ್ಸ್ ಗೌರ್ಮೆಂಟ್ ಮತ್ತು ಜನ. ದಾರಿಗಳಿದೆ, ಎಕ್ಸಾಂಪಲ್ಸ್ ಇದೆ, ನಾವು ನೋಡ್ಬೇಕಷ್ಟೇ. ಮುಖಂಡರು ಬಿಡದಿಯಿಂದ ಸಿದ್ದರಾಜು ಅಂತ ಜಾಯ್ನ್ ಆಗಿದ್ದಾರೆ. ಫಸ್ಟ್ ಅವ್ರನ್ನ ಮಾತಾಡಿಸ್ಬಿಡ್ತೀನಿ. ನಮಸ್ಕಾರ ಸಿದ್ದರಾಜು ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆ ಅಲ್ವಾ? ಕೇಳಿಸ್ತಾ ಇದೆ ಮೇಡಮ್. ಏನು ಭೂಮಿ ಕೊಡೋಕೆ ಒಪ್ಕೊಳ್ಳೋರ ನೀವು ಅಥವಾ ವಿರೋಧ ವ್ಯಕ್ತಪಡಿಸೋರ? ಒಪ್ಕೊಳ್ಳೋರು ಮೇಡಮ್. ಭೂಮಿ ಕೊಡಕ್ ರೆಡಿ ಇದೀರಿ? ನಿಮ್ ಭೂಮಿ ಸರ್ವೆ ಆಯ್ತಾ? ಹೌದು ಮೇಡಮ್ ಅವರೇ, ನಾವು ಸರ್ವೆ ಆಗಿಲ್ಲ. ಅವರು ನಿನ್ನೆ ಸರ್ವೆಗೆ JMCಗೆ ಅಂತ ಕಳಿಸಿದ್ರು. ಮಾತಾಡಿ. ಇವ್ರೇನು ಮಾಡಿದ್ರು, ವಿರೋಧ ಪಕ್ಷದವರು ಗ್ಯಾಂಗ್ ಕಟ್ಕೊಂಡು ಬಂದು ನಮ್ಮ ಜಮೀನ್ ಹತ್ರ ಬಂದು ಅಬ್ಜೆಕ್ಷನ್ ಮಾಡಿದ್ರು. ಅಲ್ಲ, ವಿರೋಧ ಪಕ್ಷದವ್ರು ಯಾರು? ನಿಮ್ಮ ಅಕ್ಕಪಕ್ಕದ ಹಳ್ಳಿ? ಅದಕ್ಕೆ ನಾವೇನ್ ಹೇಳ್ದು, ನಮ್ಮ ಜಮೀನ್ ನಾವು ಅಲ್ಲ ಸಿದ್ದರಾಜ್ ಅವರೇ, ವಿರೋಧ ಪಕ್ಷದವ್ರು ಯಾರು? ನಿಮ್ಮ ಅಕ್ಕಪಕ್ಕ? ಇವಾಗ ನಮ್ದು ಹಳ್ಳಿಯರಲ್ಲ, ಹಳ್ಳಿಯರು ಅವರೇ ನಿಮಗೆ ವಿರೋಧ ಪಕ್ಷದವ್ರ? ಈಗ
ಹೌದು, ಇವಾಗ ನಮ್ಗೆ ಆಪೋಸಿಟ್ ಅಂದ್ರೆ ವಿರೋಧ ಪಕ್ಷದವ್ರೆ ಅಲ್ವಾ. ಚೆನ್ನಾಗಿದೆ ಇದೊಂಥರ. ಓಕೆ, ಹೇಳಿ ಸರ್, ಎಷ್ಟು ಎಕರೆ ಹೋಗುತ್ತೆ ಇವಾಗ ನಿಮ್ದು? ಈ ರೀತಿಯಾಗಿ ಅವ್ರು ಟೌನ್ಶಿಪ್ ಮಾಡಕ್ ಬಂದ್ರೆ ನಿಮ್ದು ಎಷ್ಟು ಎಕರೆ ಹೋಗುತ್ತೆ? ಮೇಡಮರೇ ನಮ್ಮ ಅಣ್ಣ ತಮ್ಮದಿರೋದು 9 ಎಕರೆ ಇದೆ. ಸರಿ. ನಮ್ಮ ಪಕ್ಕದಲ್ಲಿ 7.5 ಎಕರೆ ಇದೆ. ಇನ್ನೊಂದು 11 ಎಕರೆ ಇದೆ. ಅಲ್ಲ ಸರ್, ಈಗ ಆಯ್ತು, ಭೂಮಿ ಕೊಡ್ತೀರಿ, ಕೈ ತುಂಬಾ ದುಡ್ಡು ಬರುತ್ತೆ, ವರ್ಷದ ಕೂಳ್ ಕಳ್ಕೊಂಡಂಗಾಗಲ್ವಾ? ಮಕ್ಳಿಗೆ ಹಿಂಗೆ ಯಾಕೆ ಮಾರಕ್ ಒಪ್ಕೊಂಡಿದೀರಿ ನೀವು? ಕುತೂಹಲ ಕೇಳ್ತಾ ಇದೀನಿ. ನೀವು ಕೊಡ್ದಲ್ಲ ಇರಿ ಅನ್ನೋದು ನನ್ನ ವಾದ ಅಲ್ವೇ ಅಲ್ಲ, ಅದು ನಿಮ್ಮ ಡಿಸಿಷನ್. ಅದು ಕೊಡ್ಬೇಕು ಅಂತ ಯಾಕೆ ಅನ್ನಿಸ್ತು? ಭೂಮಿಯಲ್ಲಿ ಸರಿಯಾಗಿ ಬೆಳೆ ಬರ್ತಾ ಇಲ್ವಾ ಮೇಡಮರೇ? ಅಥವಾ ದಾಯದ ಕಲಹ ಇದೆಯಾ ಮೇಡಮರೇ? ಇವಾಗ ಒಂದು 92ನೇ ಇಸ್ವಿಲಿ ಒಂದು ಬೋರ್ ಹಾಕ್ಸ್ತೆ. 6 ಕುಂಟೆ ಜಮೀನು ಕಳ್ಕೊಂಡೆ. ಇವಾಗ ಅದರಿಂದ ಇವಾಗ ನೀರು ಬರ್ತಾ ಇಲ್ಲ. ಇವಾಗ ನಾವು 1.5 ಎಕರೆ ಜಮೀನಿದೆ ನಮ್ಮದು. ಸರಿ. ಇವಾಗ ಅದರಿಂದ ನಾನು 10 ರೂಪಾಯಿ ನಾನು ತಿಂತಾ ಇಲ್ಲ. ಸೊ ಅದಕ್ಕೆ ಭೂಮಿ ಜಮೀನು ಮಾರಬೇಕು ಅಂತ ಇದ್ದೀನಿ, ನಾನು ಮಾರಿದ್ದೀನಿ, ಆಲ್ರೆಡಿ ದುಡ್ಡು ತಗೊಳ್ಳಿದ್ದೀನಿ, ಕೊಡ್ತೀವಿ. ಎಷ್ಟು ಎಕರೆಗೆ? ಎಷ್ಟು ಸರ್? 2 ಕೋಟಿಯಾ? 2 ಕೋಟಿ 20 ಲಕ್ಷ. 2 ಕೋಟಿ 20 ಲಕ್ಷ. ಈಗ ಅಕ್ಕಪಕ್ಕದವರು ಸ್ವಲ್ಪ ಜಾಸ್ತಿ ಮಾಡಿ ಒಂದು 6-7 ಕೊಡಿ ಅಂತ ಇದ್ರಲ್ಲ, ಅವ್ರ ಜೊತೆ ಸೇರಿದ್ರೆ ನಿಮ್ಗೂ ಹಣ ಜಾಸ್ತಿ ಬರ್ತಿರ್ಲಿಲ್ವಾ? ಅಟ್ಲೀಸ್ಟ್ 3 ಪಟ್ಟು ಜಾಸ್ತಿ ಆಗದಲ್ಲ ಮೇಡಮರೇ? ಇವಾಗ ಇವಾಗ ಅಕ್ಕಪಕ್ಕದವ್ರು ಹೇಳ್ತಾರೆ, 100 ಕೋಟಿ ಕೊಟ್ರು ನಾನು ಕೊಡಲ್ಲ ಅಂತಾರೆ. ಇವಾಗ ಅವರು ಜಮೀನ್ದಾರರು. ಇವಾಗ ನಮ್ಮ ಹತ್ರ ಜಮೀನು ಇರೋದಿಷ್ಟೇ. ಓಕೆ, ಸಿದ್ದರಾಜ್ ಅವರೇ, ಒಂದು ಸಿಂಪಲ್ ಪ್ರಶ್ನೆ. ಇವಾಗ ಅದ್ರ ದೇಶ ನಾವು ಮಾರಬೇಕು. ಹಸು ಸಾಕೊಂಡಿದ್ದೀರಾ? ಕುರಿ ಮೇಕೆ ಏನಾದ್ರು ಸಾಕೊಂಡಿದ್ದೀರಾ? ಹಸು ಇದು ಏನಿಲ್ಲ. ನಾವು ಇಲ್ಲಿಂದ ಜಿಗಣಿಲಿ ಇರೋದು. ನಮಗೆ 1.5 ಎಕರೆ ಜಮೀನು ಬಂದಿದೆ. ಇವಾಗ ಮಕ್ಕಳು ಎಜುಕೇಶನ್ ಮಾಡಿಸಿದ್ದೀನಿ. ಮಕ್ಕಳು ಇಲ್ಲಿ ಬಂದು ಜಮೀನು ನೋಡ್ಕೊಳ್ಳೋ ಅಂತ ಮಕ್ಕಳಲ್ಲ. ಓಕೆ ಓಕೆ, ಬಂದೇ ಇರಿ ನಾನು ನಿಮ್ಮ ಹತ್ರ. ಶ್ವೇತಾ ಅವರೇ, ಏನ್ ಹೇಳ್ತೀರಿ? 80% ಜನ ಒಪ್ಪಿದ್ದಾರೆ, 20% ಜನ ತಗದೆ ತೆಗಿತಾ ಇದ್ದಾರೆ. ಆ 20% ಅಲ್ಲಿ ನೀವಿದ್ದೀರಾ? 20% ಅಂತ ನಾನು ಹೇಳಕ್ಕಾಗಲ್ಲ, ಯಾಕಂದ್ರೆ ಸರ್ವೆ ಮಾಡ್ಬೇಕಾಗಿರೋದು ಸರ್ಕಾರ. ಸರ್ ಹೇಳ್ತಾ ಇದ್ರು ಏನಂದ್ರೆ ಬೆಳೆ ಬೆಳೆಯಕ್ಕಾಗಲ್ಲ, ನನ್ನ ಜಮೀನಲ್ಲಿ ನನ್ನ ಮಕ್ಳು ಅವ್ರ ಮಕ್ಳು ಯಾರೋ ಮಾಡಕ್ಕಾಗಲ್ಲ ಅಂದ್ರೆ ನಾವೆಲ್ಲ ಅನ್ನನೇ ತಿನ್ಬೇಕು. ಸೊ ನಮ್ ಭೂಮಿ ಬೇಕೇ ಬೇಕು, ನಾವ್ ಯಾವ್ದೇ ಕಾರಣಕ್ಕೂ ಬಿಡಲ್ಲ. ಅವ್ರ ಹಸು ಸಾಕ್ಲಿಲ್ಲ, ಎಲ್ಲೋ ಇದ್ದೀನಿ, ಎಲ್ಲೋ ಇರ್ತೀನಿ. ಕೆಲವೊಬ್ರು ಹಣವನ್ನ ಜಾಸ್ತಿ ಮಾಡಿದ್ರೆ ನನ್ನ ಭೂಮಿ ಕೊಡಕ್ ರೆಡಿ ಇದೀನಿ ಅಂತ ವಾಯ್ಸ್ ಬರ್ತಾ ಇದೆ. ಶ್ವೇತಾ, ಅದು ಅವ್ರ ಇಷ್ಟ, ಅವ್ರು ಕೊಡ್ಲಿ ಮ್ಯಾಮ್. ನಾವಿದ್ದೀವಲ್ಲ, ನೀವು ಸರ್ವೆ ಮಾಡಿಸಿ ಯಾರು ಭೂಮಿ ಕೊಡಲ್ಲ ಅವ್ರದ್ದು ಮಾತ್ರ ಬಿಟ್ಬಿಡಿ ಅಂತಾನೆ ನಾವು ಕೇಳ್ತಾ ಇರೋದು. ನಾವು ನಂಬಿರೋದು ಕೃಷಿನೇ. ನನ್ ದೇಶ ಇರೋದು ಕೃಷಿ ಪ್ರಧಾನ ದೇಶ. ನನ್ ದೇಶ AICT ದೇಶ ಅಲ್ಲ. ಅದಾಗಿ ನಾವು ಕೃಷಿನೇ ಮಾಡ್ಬೇಕು, ರೈತರಾಗೆ ಇರ್ಬೇಕು, ನನ್ ಮಕ್ಳು ರೈತರಾಗೆ ಇರ್ಬೇಕು, ನಾವು ಹಸು ಮೇಯಿಸ್ಲೇಬೇಕು. ಹಂಗಾಗಿ ಅವ್ರು ಇಷ್ಟ ಮ್ಯಾಮ್. ನಾನು ಅವ್ರು ಹೇಳ್ತಿದ್ರು ವಿರೋಧ ಪಕ್ಷ ಅಂತ. ಇಲ್ಲಿ ರಾಜಕೀಯ ಏನು ಮಾಡ್ತಾ ಇಲ್ಲ. ವಿರೋಧ ಪಕ್ಷ ಅಂದ್ರೆ ಅವ್ರ ಹತ್ರ ಮಾತಾಡ್ಕೋಬಹುದಲ್ವಾ? ನಾವು ರೈತರಷ್ಟೇ, ನಾವು ರೈತರೇ ಆಗಿ ಉಳಿಬೇಕು ಅಷ್ಟೇ. ರೈತ ಧರ್ಮ ಉಳಿಬೇಕು. ರೈತ ಮಹಿಳೆ, ನಾನೊಬ್ಬ ರೈತರ ಮಗಳು. ಇದೊಂದು ನನ್ಗೆ ಬೆಳಗ್ಗೆ ಡಿಬೇಟ್ ಅಂದಾಗ ನನ್ನ ತಲೆಗೆ ಈ ವಿಷಯ ಹೋಯ್ತು, ಹಂಗಾಗಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ನಾನು ಹೇಳಿದ್ರೆ ನೀವು ಒಪ್ಕೋಬೇಕು ಅಂತಲೂ ಅಲ್ಲ. 1 ಎಕರೆಗೆ 2 ಕೋಟಿ 20 ಲಕ್ಷ ಕೊಡ್ತೀವಿ ಬಿಡದಿ ರೈತರಿಗೆ ಅಂತ ಮಾತಾಡ್ತಾ ಇದಾರಲ್ವಾ? ಅಲ್ಲಿ ಅದ್ ಹೆಂಗೆ? ಅಷ್ಟು ದುಡ್ಡು ಕೊಡ್ತಾ ಇದ್ದಂಗೆ ಮುಗಿತು ಕತೆ. ಭೂಮಿಗೂ ನಿಮ್ಗೂ ಸಂಬಂಧ ಇಲ್ಲ. ಭೂಮಿ ತಗೊಂಡವರು ರಾಜ, ನಿಮ್ ಕೈಲಿ ಹಣ ಬರುತ್ತೆ ಅಷ್ಟೇ. ಖಾಲಿ ಮಾಡೋ ತನಕ ನೀವು ಆರಾಮಾಗಿರ್ಬೋದು. ಯಾಕೆ ಹಿಂಗ್ ಮಾಡಬಾರ್ದು? ಈಗ ಒಬ್ಬೊಬ್ರು 6 ಕೋಟಿ ಕೊಡಿ, 7 ಕೋಟಿ ಕೊಡಿ, ಜಾಸ್ತಿ ಕೊಟ್ರೆ ನಾನು ರೆಡಿ ಇದ್ದೀನಿ ಭೂಮಿ ಕೊಡಕ್ಕೆ ಅಂತಾರಲ್ಲ. ಈಗ ಕೊಡೋದು ತಗೊಳ್ಳೋದು ಬೇಡವೇ ಬೇಡ. ಟೌನ್ಶಿಪ್ ಅಂದ್ರೇನು? ಲೇಔಟ್ಗಳನ್ನ ಮಾಡ್ತೀವಿ ಅಂತ ಹೋಗ್ತಾ ಇದಾರೆ, ಸೈಟ್ಗಳನ್ನ ಮಾಡ್ತೀವಿ ಅಂತ ಹೋಗ್ತಾ ಇದಾರೆ. ರೈತರು ಭೂಮಿ ಕೊಟ್ಟು ಬರ್ಬಾದ್ ಆಗಕ್ಕಿಂತ ಹೆಚ್ಚಾಗಿ ಬಿಸ್ನೆಸ್ ಮ್ಯಾನ್ ಅಥವಾ ಬಿಸ್ನೆಸ್ ಪಾರ್ಟ್ನರ್ ಆಗಿ ನಮ್ಮನ್ನು ತಗೊಳ್ಳಿ ಅಂತ ಯಾಕೆ ಕೇಳಬಾರ್ದು? ಏನಂತೀರಿ ಸರ್? 1 ಎಕರೆಗೆ
40 ಕುಂಟೆ ಬರುತ್ತೆ. ಸೊ 30-40 ಸೈಟ್ ಅಂದ್ರೂ 28ರಿಂದ 29 ಸೈಟ್ ಮಾಡ್ಕೋಬಹುದು ನಾವು. ಅದರಲ್ಲಿ ಈಗ ಸಾಮಾನ್ಯ ಲೇಔಟ್ಗಳನ್ನು ಹೆಂಗ್ ಮಾಡ್ತಾರೆ ಅಂದ್ರೆ ನನಗೆ ಗೊತ್ತಿರೋ ಮಟ್ಟಿಗೆ ಯಾರು ಭೂಮಿಗೆ ದುಡ್ಡು ಕೊಟ್ಟು ತಗೊಳ್ಳೋದು ಆಮೇಲೆ ಅವ್ರ ಕೆಲಸ ಮುಗೀತು ಅಂತಲ್ಲ, ಬಿಸ್ನೆಸ್ ಪಾರ್ಟ್ನರ್ ಆಗೋಣಪ್ಪ, ನಾನು ಅದನ್ನ ಒಂದು ಏನಂತಾರೆ ರಿಯಲ್ ಎಸ್ಟೇಟ್ ಅಥವಾ ಲೇಔಟ್ ಮಾಡ್ತೀನಿ, ಬಂದಿದ್ರಲ್ಲಿ ನೀನ್ ಅರ್ಧ ತಗ ನಾನು ಅರ್ಧ ತಗೊಳ್ತೀನಿ. 28 ಸೈಟ್ ಬಂದ್ರೆ ನಿಮಗೆ ಎಷ್ಟು ಸಿಕ್ತು, ಸರ್ಕಾರಕ್ಕೆ ಎಷ್ಟು ಹೋಯ್ತು? ಯಾಕೆ ಈ ತರ ಬಿಸ್ನೆಸ್ ಪಾರ್ಟ್ನರ್ ಆಗ್ಬೇಕು ಅಥವಾ ನಮ್ಮನ್ನ ಹಿಂಗ್ ಕನ್ಸಿಡರ್ ಮಾಡಿ ಅಂತ ಬಿಡದಿ ಭಾಗದ ರೈತರು ಕೇಳಬಾರ್ದು. ಒಳ್ಳೆ ಅವಕಾಶ ಮ್ಯಾಮ್, ನೀವ್ ಹೇಳಿದ್ ಕರೆಕ್ಟ್. ಬಿಸ್ನೆಸ್ ಪಾರ್ಟ್ನರ್ ಆಗ್ಬಿಟ್ರೆ ಹಾಲ್ ಕುಡಿಯೋದೆಲ್ಲಿಂದ, ಅನ್ನ ತಿನ್ನೋದೆಲ್ಲಿಂದ, ರೈತರೇ ಉಳಿಬಾರ್ದು ಅನ್ನೋದಾ? ಮಾರಿ ಅಂತ ಹೇಳ್ತಾ ಇಲ್ಲ. ಅಲ್ಲ, partners 2 ಕೋಟಿಗೆ ನಿಮ್ಮ ಭೂಮಿ ಮಾರಿ ಅಂದಾಗ ನಮಗೆ ನಮ್ ಭೂಮಿ ತೆಗೆದ ತಕ್ಷಣ ನಮ್ಮನ್ನ ಬರ್ಬಾದ್ ಮಾಡ್ಬೇಡಿ, ನೀವು ನಮಗೂ ಆ ಭೂಮಿಗೆ ಸಂಬಂಧ ಇಲ್ಲ ಅನ್ನೋಂಗ್ ಮಾಡ್ಬೇಡಿ, ನಮ್ಮನ್ನು ಬಿಸ್ನೆಸ್ ಪಾರ್ಟ್ನರ್ ಆಗಿ ಸೇರ್ಸ್ಕೊಳ್ಳಿ ಅಂತ ಹೇಳಿ. ಅವಾಗ ಏನಾಗುತ್ತೆ, ಯಾರ ಬಂಡವಾಳ ಏನು ಅನ್ನೋದು ಗೊತ್ತಾಗುತ್ತೆ. ವಾಟ್ ಯು ಸೇ ಸರ್? ರಿಯಲ್ ಎಸ್ಟೇಟ್ ನಡೆಯೋದೇ ಹಿಂಗೆ, ಲೇಔಟ್ಗಳು ನಡೆಯೋದೇ ಹಿಂಗೆ, ಬಿಸ್ನೆಸ್ ಪಾರ್ಟ್ನರ್ ಆಗಿ ಮಾಡ್ಕೊಳ್ಳಿ ಬಿಡಿ ರೈತ. ಮ್ಯಾಮ್, ಈಗ ನಮ್ ಭೂಮಿನ ನಮ್ಗೆ ಬಿಡ್ತಿಲ್ಲ ಅಂದ್ಮೇಲೆ ಇನ್ ಬಿಸ್ನೆಸ್ ಪಾರ್ಟ್ನರ್ ಮಾಡ್ಕೋತಾರ? ನಮ್ಮಂತ ಮೂರ್ಖರು ಯಾರು ಇಲ್ಲ. ಪ್ರಶ್ನೆ ನೋಡಿ, ರಾಜ್ಯ ಸರ್ಕಾರ ಅವಾಗ ಏನ್ ಮಾಡುತ್ತೆ ನೋಡೋಣ. ಏನು ಮಾಡಲ್ಲ ಅಷ್ಟೇ. ತಗೋಬೇಡಿ ಸರ್, ಭೂಮಿ ತಗೋಬೇಡಿ, ನಮ್ಮನ್ ಬಿಸ್ನೆಸ್ ಪಾರ್ಟ್ನರ್ ಆಗಿ ಮಾಡ್ಕೊಳ್ಳಿ, ನೋಡೋಣ ಅವಾಗ. ಆಯ್ತು, ನಾನು ಭೂಮಿ ಕೊಡ್ತೀನಿ ಅಂತ ಬರ್ತೀನಿ ರೀ. ಈಗ ಎಸ್, KT ಗಂಗಾಧರ್ ಅವರು ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಮಾತಾಡ್ತಾ ಇದ್ರಿ ನೀವು, ಹೆಂಗಿದೆ ಸರ್ ಈ ಪ್ಲಾನು? ಯಾಕೆ ಹಿಂಗ್ ಮಾಡಬಾರ್ದು? ರೈತರು ಭೂಮಿ ಕೊಟ್ಟು ಕಳ್ಕೊಳಕ್ಕಿಂತ ಬಿಸ್ನೆಸ್ ಪಾರ್ಟ್ನರ್ಸ್ ಆಗ್ಲಿ ಬಿಡಿ, ಸರ್ಕಾರಕ್ಕೆ ಅವಾಗ ಬಿಸಿ ತುಪ್ಪ ಆಗುತ್ತಾ ಅದು? ಈಗ ತಾವು ಮಾತಾಡಿಸಿದ್ರು ಡಾಕ್ಟರ್ ಮಂಜುನಾಥ್ ಅವರು ಮಾತಾಡಿಸಿದ್ರಿ. ಡಾಕ್ಟರ್ ಮಂಜುನಾಥ್ ಅವರು ಮಾತನಾಡುವಾಗ ಅವರು ಒಬ್ಬ ಸಂಸತ್ ಸದಸ್ಯರಾಗಿ, ಒಬ್ಬ ರಾಜಕಾರಣಿಯಾಗಿ, ಒಬ್ಬ ಡಾಕ್ಟರ್ ಆಗಿ, ಒಬ್ಬ ವಿಜ್ಞಾನಿಯಾಗಿ ಮಾತಾಡಿದ್ರು. ಅಲ್ಲಿ ಅವರ ಮಾತಿನಲ್ಲಿ ಒಂದು ಸ್ಪಷ್ಟ ಆಯ್ತು. ಆಮೇಲೆ ತಾಯಿ ಈಗ ಮಾತಾಡ್ತಿದಾರಲ್ಲ ಅವರೇ ಆಗ್ಲಿ, ಇನ್ನೊಬ್ಬರು ಮಹಿಳೆಯರು ಅವರು ಮಾತಾಡಿದ್ರು, ಆ ತಾಯಿನೂ ಮಾತಾಡಿದ್ರು. ಯಾತಕ್ಕಾಗಿ ಇಷ್ಟೊಂದು ಬಹಳ ಜನ ನಿರಾಶೆಯಿಂದ ಬಂಡಾಯ ಬೀಳಲಿಕ್ಕೆ ಮೂಲ ಕಾರಣ ಸರ್ಕಾರದ ಧೋರಣೆ. ಡಾಕ್ಟರ್ ಮಂಜುನಾಥ್ ಅವ್ರಿಗೂ ಹೇಳ್ತೀನಿ, ನಮ್ಮ ಪ್ಲಾನಿಂಗ್ ಎಕ್ಸ್ಪರ್ಟ್ ಚಂದ್ರಶೇಖರ್ ಅವ್ರಿಗೆ ಹೇಳ್ತೀನಿ, ಅಭಿವೃದ್ಧಿಯನ್ನ ಯಾವುದೇ ಕಾರಣಕ್ಕೂ ನಾವು ವಿರೋಧ ಮಾಡಲ್ಲ. ಆದ್ರೆ ಅಭಿವೃದ್ಧಿ ಕೂಡಲೇ ಯಾವ ರೀತಿಯ ಅಭಿವೃದ್ಧಿ ಅನ್ನೋದು ಬಹಳ ಮುಖ್ಯ.